ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ನವಬಾರ್ಡ್ ಫರ್ಟಿಲೈಸರ್ ಕ್ಷೇತ್ರೋತ್ಸವ ಮಾಡಿವಿ ನಮ್ಮ ದೇವೇಂದ್ರ ಅವ್ರ ಹೊಲದಾಗ. ಸೊ ಶಿವಪುರ ಇದು ಹಾಕಿದ್ದು ಪ್ಲಾಟ್ ಅದ ಗೊಬ್ಬರ, ಇದು ಹಾಕ್ಲಾರ್ದಿದೆ. ಸ್ವಲ್ಪ ಏನೇನು ಅನ್ನಿಸ್ತದೆ ಶಿವಪುರ ಇದ್ರ ಬಗ್ಗೆ? ನಮಗೆ ಈ ಗೊಬ್ಬರ ಹಾಕಿದ್ದು ಕಲರ್ ಚೇಂಜ್ ಆಗಿದ್ದು ಹೆಂಗೆ ಅನ್ನಿಸ್ತದೆ ಕಲರ್ ಅಂತಂದ್ರೆ? ಅಗದಿ ಉತ್ತಮ ಈ ಬೆಳೆ ಬರ್ತದಂತ ಲೆಕ್ಕ ಐತೆ. ಈ ಥರದ್ದು ಇದನ್ನ ಔಷಧಿ ಕೊಟ್ಟಿದ್ದೆ. ಆಮೇಲೆ ಮಗ್ಗು ಪರವಾಗಿಲ್ಲ, ಮಗ್ಗು ಒಳ್ಳೆ ಪಿಂಡ ಅದಾವ. ಆಮೇಲೆ ಎಲ್ಲಿ ಬೂದೆ ಇವು ಹಳದಿ ಕಲರ್ ಎಲ್ಲಿ ಅವು ಕಮ್ಮಿ ಆಗ್ಯಾವ, 6% ಕಮ್ಮಿ ಆಗ್ಯಾವ. ಹೌದೌದು. ನನ್ನ ಲೆಕ್ಕದ ಪ್ರಕಾರ ಈ ಎಣ್ಣೆ ಗೊಬ್ಬರ ಈ ಸಿಂಪರಣೆ ಮಾಡಿದ್ದು ಇದು ರೈತರಿಗೆ ಒಂದು ಅನುಕೂಲ ಐತಿ. ಹೌದು, ಇದಕ್ಕೆ ಸುಮಾರು 10 ವರ್ಷದಿಂದ ಬೆಳಿತಾ ಇದನ್ನ ಹಗಲು ಮಾತ್ರ. ಅದಕ್ಕೆ ನೀವು ಬೆಳೆದಿದ್ದಕ್ಕೆ ಮತ್ತೆ ಇದಕ್ಕೆ ಏನಾರ ಒಂದ್ ಸ್ವಲ್ಪ ಚೇಂಜಸ್ ಅನ್ನಿಸ್ತದ? ಹೌದೌದು, ಫುಲ್ ಚೇಂಜಸ್ ಐತಿ. ನೀವು ಬೆಳೆದಿದ್ದಕ್ಕೂ ಇದಕ್ಕೆ ನಿಮ್ಮ ಔಷಧ ಹೊಡೆದಕ್ಕೂ ಬಹಳ ಚೇಂಜ್ ಐತಿ. ಬಹಳ ಚೇಂಜ್ ಐತಿ. ಯಾವ ಅಂದ್ರೆ ಹೆಂಗ ಗಾತ್ರ ಜಾಸ್ತಿ ಆಗ್ಯದಂತಾರೆ? ಏನೇನು ಗಾತ್ರ ಜಾಸ್ತಿ ಆಗಿಲ್ಲ, ಇದು ನಮ್ದು ಇನ್ನೂ ತಟ್ಟಿದ್ದಂಗೆ ಇರ್ತಿತ್ತು. ಹಾಗಾಗಿ ಬಳ್ಳಿ ಒತ್ತಟ್ಟಿಂದ ಪಡು ಇರ್ತಿದ್ದಿಲ್ಲ. ಆ ನಮೂನಿ ಬೆಳೆಸ್ಬಿಟ್ಟು ನಾನು ಬಳ್ಳಿಗಳು. ಆದ್ರೆ ಇದು ಇಂಬೈತಿ, ಗಾಳಿ ಆಡ್ತತಿ. ಗಾಳಿ ಆಡಕ್ ಇಷ್ಟು ಇರ್ಲೇಬೇಕು ಅದಕ್ಕೆ. ಹಂಗಾಗಿ ಬೆಳೆ ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತದೆ. ಚೆನ್ನಾಗಿ ತುಂಬಾ ಧನ್ಯವಾದ ದೇವೇಂದ್ರ ಅಣ್ಣವ್ರೆ. ಇದಕ್ಕೆ ಯಾವಾಗ ಏನೇನು ಹಾಕಿದ್ರೆ ಒಂದ್ ಸ್ವಲ್ಪ ಹೇಳ್ತಾರ ಸರ್? ಹೇಳ್ತೇನ್ರಿ. ಇದಕ್ಕ ಕರೆ ಗುಳಿಗೆ ಅಂತ ಗೊಬ್ಬರ ಕೊಟ್ಟಿದ್ರಿ, ಬುಡಕ್ ಹಾಕಕ್ರಿ. ಬುಡಕ್ ಹಾಕಿದ್ರಿ, ಅದನ್ನ ಹಾಕಿ 15 ದಿವ್ಸ ಬಿಟ್ರಿ ನಾನು. ಹಾಕಿ 15 ದಿವ್ಸ ಬಿಟ್ಟು 15 ದಿವ್ಸ ನಂತರ ಒಂದು ಇದಕ್ಕ ಸ್ಪ್ರೇ ಮಾಡಕ್ ಒಂದು ಔಷಧಿ ಕೊಟ್ಟಿದ್ರಿ. 15 ದಿವ್ಸ ಬಿಟ್ಟು ಸ್ಪ್ರೇ ಮಾಡಿದ್ರಿ. ಸ್ಪ್ರೇ ಮಾಡಿ ನಂತರ 15 ದಿವ್ಸ ನಂತರ ಮತ್ತೊಂದು ಸ್ಪ್ರೇ ಮಾಡಿದ್ರಿ. ಅದಕ್ಕ ನನಗ ಬಳ್ಳಿ ಒಳ್ಳೆ ಯಾವ್ದು ರೋಗ ಬರ್ಲಂಗ, ಹಳದಿ ರೋಗ, ಬೂದಿ ರೋಗ ಯಾವ್ದು ಬರ್ಲಂಗ್ರಿ. ಹಚ್ಚಗದವ್ರಿ, ಬಳ್ಳಿ ಚೆನ್ನಾಗಿ ಬಂದವ್ರಿ. ಮಗ್ಗು ಮತ್ತ ಅವು ಕಾಯಿ ಎಲ್ಲಾ ಚೆನ್ನಾಗಿ ಬರಾಕತ್ತವ್ರಿ. ಒಳ್ಳೆ ಇಳುವರಿ ಬರ್ತತ್ರಿ. ಇದು ನಿಮ್ಮ ಕಂಪ್ನಿಯಿಂದ ಏನ್ ಕೊಟ್ರಲ್ರಿ ಔಷಧಿ, ಅದು ಒಳ್ಳೆ ಕೆಲಸ ಮಾಡೈತ್ರಿ. ಅದನ್ನ ಇನ್ನು ಮುಂದ್ ಮಾಡ್ಕೊಂತ ಹೋದ್ರು ನಮಗ ಒಳ್ಳೇದ್ರಿ. ಅದು ಅವ್ರು ಜಾಸ್ತಿ ಐತಿ, ಅದಕ್ಕೆ ಒಳ್ಳೆ ಉತ್ತಮನ ಐತ್ರಿ. ನಿಮ್ಮ ಔಷಧಿಯಿಂದ ನಮಗೆ ಒಳ್ಳೆ ಉತ್ತಮನ ಬಂದದ. ತುಂಬಾ ಧನ್ಯವಾದಗಳು. ಒಂದ್ ಸೆಕೆಂಡ್ ಲೈನ್ ಮೇಕರ್. ಹಂಗೆ ಸರ್, ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಎಲ್ಲ ರೈತ ಬಾಂಧವ್ರೆ. ಇಲ್ಲಿ ನಾವು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ವಿಂಜಾಮ್ ಜಿ ಅಂತಂದು ಸ್ಟಾರ್ಟಿಂಗ್ ಬೇಸಲ್ ಡೋಸಲ್ಲಿ ಕೊಟ್ಟಿವಿ ನಾವು. ಇದಕ್ಕೆ ಬೇಸಲ್ ಡೋಸಲ್ಲಿ ವಿಂಜಾಮ್ ಜಿ ಮತ್ತು ಬಯೋ ಫರ್ಟಿಲೈಸರ್ ಎರಡು ಮಿಕ್ಸ್ ಮಾಡೋದು, ನಾಟಿ ಮಾಡೋದು ಒಂದು 20 ದಿವಸಕ್ಕೆ ಇದಕ್ಕೆ ಕೊಟ್ಟಿದ್ದೀವಿ. ಬಟ್ ಸೇಮ್ ಇದೇ ಕ್ರಾಪ್. ನಾವು ಇದಕ್ಕೆ ವಿಂಜಾಮ್ ಜಿ ಯಾವುದೇ ಥರ ಕೊಟ್ಟಿಲ್ಲ ಸರ್. ವಿಂಜಾಮ್ ಜಿ ಮತ್ತು ಬಯೋ ಫರ್ಟಿಲೈಸರ್ ಯಾವುದೇ ಥರ ಕೊಟ್ಟಿಲ್ಲ. ಅದಾದ ಮೇಲೆ ಒಂದು 15 ದಿವಸಕ್ಕೆ ಏನು ಮಾಡಿದೆವು ನಾವು ಅಂತಂದರೆ, ವಿಜೇತ ಮತ್ತು ವಿಂಜಾಮೆಲ್ ಅಂತಲೇ 2 ಪ್ರಾಡಕ್ಟನ್ನು ನಾವು ಇದಕ್ಕೆ ಸ್ಪ್ರೇ ಮಾಡಿದೆ. ಈ ವಿಜೇತ ಮತ್ತು ವಿಂಜಾಮೆಲ್ಗೆ ಇರೋ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ರಿ, ಕ್ಲಿಯರ್ ಕಟ್ಟಾಗಿ. ವಿಜೇತ ಅಂತ ಅನ್ನೋದು ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ. ಇಲ್ಲಿ ಏನಾದರೂ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಈ ಪ್ಲಾಟಲ್ಲಿ ಎಲ್ಲೂ ನಮಗೆ ಕಾಣಿಸ್ತಾ ಇಲ್ಲ. ಈ ಪ್ಲಾಟಲ್ಲಿ ನೋಡ್ರಿ ಕ್ಲಿಯರ್ ಕಟ್ಟಾಗಿ ಡಿಫಿಷಿಯನ್ಸಿ ಕಾಣಿಸ್ತಾ ಇದೆ. ಮತ್ತು ಎಲಿಗಳು ಏನಿದೆ ಭಾಳ ಚಿಕ್ಕದಿದೆ ಕಂಪೇರೇಟಿವ್ಲಿ. ಸೇಮ್ ಒಂದೇ ದಿವಸ ನಾಟಿ ಮಾಡಿದ್ದು, ಒಂದೇ ತಳಿ ಬೀಜ, ಎಲ್ಲ ಒಂದೇ ಫೀಲ್ಡ್. ಬಟ್ ಏನಿದೆ ಇಲ್ಲೇ ಕ್ಲಿಯರ್ ಕಟ್ ಡಿಫ್ರೆನ್ಸ್ ನೋಡಿ. ಇದು ಎಲಿಗಳ ಗಾತ್ರ ಏನಿದೆ ಭಾಳ ಕಡಿಮೆ ಇದೆ. ಬಟ್ ಅದೇ ಇಲ್ಲಿ ವಿಂಜಾಮ್ ಜಿ ನೋಡಿ, ವಿಂಜಾಮೆಲ್ಲು ಮತ್ತು ವಿಜೇತ ಸ್ಪ್ರೇ ಮಾಡಿದೆ. ಎಲಿಗಳ ಗಾತ್ರ ಇದಕ್ಕಿಲ್ಲ, ಇದ್ರ ಪವರ್ ಇದಕ್ಕಿಲ್ಲ. ಇದ್ರ ಪವರ್ ಇದಕ್ಕಿಲ್ಲ ಅಂತಾರೆ. ಇದ್ರ ಪವರ್ ಇದಕ್ಕಿಲ್ಲ. ರೈಟ್. ಮತ್ತು ಇನ್ನೊಂದಿಲ್ಲ, ಲಾಸ್ಟಾಗಿ ಫೈನಲ್ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇದು ಒಂದೇ ಒಂದು ಕೊನೆಯಿಂದ ನಾವು ಕೌಂಟ್ ಮಾಡಿದಾಗ 1 2 3 4 5 6 7 8 9 10 11 12 13 14 15 16 17 20 ಇದಾವೆ. ಸೇಮ್ ಅದನ್ನೇ ಈ ಸೈಡ್ ನೋಡಿದಾಗ ಅಂದ್ರೆ ಇದಕ್ಕೆ ನಾವು ಯಾವುದೇ ರೀತಿ ಸ್ಪ್ರೇ ಮಾಡಿಲ್ರಿ. 1 2 3 4 5 6 7 8. ಸೊ ಇಲ್ಲಿ 25 ಇದಾವೆ. ನಾವು ಕಂಟ್ರೋಲ್ ಮಾಡಿ ಇದರಲ್ಲಿ ಏನಿದಾವೆ 25 ಸೀಡ್ಸನ್ನು ನಾವು ನೋಡ್ತಾ ಇದ್ದೀವಿ ಪ್ರೆಸೆಂಟ್. ಬಟ್ ಇಲ್ಲಿ ಕಂಟ್ರೋಲ್ ಪ್ಲಾಟಲ್ಲಿ ಏನಿದೆ ಕೇವಲ 9 ರಿಂದ 10 ಮಾತ್ರ ಇದಾವೆ. ಮತ್ತು ಓವರಾಲ್ ಹೇಳ್ಬೇಕಂತಂದ್ರೆ ಇದು ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಆಗ್ಯಾವ. ಏನು ವಿಂಜಾಮ್ ಮೇಲೆ ಏನು ಕೊಡ್ತಾ ಇದೀವಲ್ಲ ರೀ, ಅದರಿಂದ ನಂಬರ್ ಆಫ್ ಬ್ರಾಂಚ್ ಜಾಸ್ತಿ ಆಗುತ್ತೆ. ಹರಿಕೊಂಬಿ ಜಾಸ್ತಿ ಹೊಡಿದ್ರಿ. ಈ ಹರಿಕೊಂಬಿ ಹೊಡೆಯೋದ್ರಿಂದ ಏನಾಯ್ತು, ಎಷ್ಟು ಹರಿಕೊಂಬಿ ಜಾಸ್ತಿ ಹೊಡಿತೋ ಅಷ್ಟು ಕೌಲ್ ಜಾಸ್ತಿ ಆಯ್ತು. ಎಷ್ಟು ಕೌಲ್ ಜಾಸ್ತಿ ಆಗುತ್ತೋ ಅಷ್ಟು ಬೆಳವಣಿಗೆ ಜಾಸ್ತಿ ಬರ್ತದೆ. ನಮ್ಮದೇನು ಇಂಟೆನ್ಷನ್, ಎಷ್ಟು ಬೆಳವಣಿಗೆ ಜಾಸ್ತಿ, ಎಷ್ಟು ಬೆಳೆ ಜಾಸ್ತಿ ಆಗುತ್ತೆ ಅಷ್ಟು ಕಾಯಿ ಜಾಸ್ತಿ ಆಗುತ್ತೆ. ಎಷ್ಟು ಕಾಯಿ ಜಾಸ್ತಿ ಅಷ್ಟು ಈಲ್ಡ್ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ನಮ್ದು ಯಾವುದೇ ಒಂದು ಉತ್ಪನ್ನ ಉಪಯೋಗಿಸಿದ್ರೆ ಇಲ್ಲಿ 2 ಮಕ್ ಬಂದ ನೋಡ್ರಿ, ಒಂದ ಕೊಂಬಿ ಇದು ನೋಡಿ ಡಿಫ್ರೆನ್ಸ್. ಬಟ್ ಅದೇ ಇಲ್ಲಿ ಯಾವುದೇ ತರ ಆತರ ಏನು ಬಂದವ್ರಿ, ಬಟ್ ಒಂದು ಬರ್ಬೇಕಂತದ್ದು 2 ಬಂದವ್ರಿ. ಇದು 2 ಮಗ್ರಿ. ನಂಬರ್ ಆಫ್ ಈಲ್ಡ್ ಅನ್ನ ಜಾಸ್ತಿ ಬರ್ತಾ ಇದೆ. ಈಗ ಇದ್ರಲ್ಲಾಯ್ತು, ನೀವು ಸೀಡ್ಸಿಗೆ ಯೂಸ್ ಮಾಡ್ತೀವಿ. ಇದೇ ತರ ನಾವು ಚಿಲ್ಲಿಗಾಗಲಿ, ಮೆಣಸಿನ್ಕಾಯಿ ಆಗಲಿ, ಮೇಜಿಗ, ಮೆಕ್ಕೆಜೋಳಕ್ಕೆ ಯಾವುದೇ ಹಾಕಿದಾಗ ಏನಾಗುತ್ತೆ,
ಜಾಸ್ತಿ ಈಲ್ಡ್ ಬರ್ತದೆ. ನೀವು ಉಪಯೋಗಿಸ್ತಾ ಇರೋದೇನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ರೆ ಇಳುವರಿ ಮಾತ್ರ ಜಾಸ್ತಿ ತಗೋತಾ ಇದೆ. ಆಮೇಲೆ ಕಾಯಿ ಆಗಲಿ ಗೊಂಜಾಳ ಆಗಲಿ ಜಾಸ್ತಿ ಬರ್ತಾವೆ. ಈಗ ನೀವು ನೋಡ್ತಾ ಇದ್ದೀರಿ. ಸೊ ಅದನ್ನೇ ನಾವು ಕ್ಲಿಯರ್ ಕಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೇವೆ. ಅಂತ ತೋರಿಸ್ಬೇಕಂದ್ರೆ ನಮ್ಮ ಉದ್ದೇಶದಿಂದನೇ ಈ ನಮ್ಮ ಡೆಮೋ ಪ್ಲಾಟ್ ಮಾಡಿದ್ದೇವೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಈ ಥರ ನೋಡ್ರಿ, ಇದೆಲ್ಲ ಪೂರ್ತಿ ಮತ್ತೆ ನಂಬರ್ ಆಫ್ ಬ್ರಾಂಚಸ್ ಏನಿದೆ ಪೂರ್ತಿ ಅಗಲ ಇದೆ. ನೋಡ್ಬೋದು ರೈತರು, ಈ ಪೂರ್ತಿ ಇದು ನಂಬರ್ ಆಫ್ ಬ್ರಾಂಚಸ್ ಇಲ್ಲಿ ನೋಡಿ, ಸೇಮ್ ಅದೇ ಇದು ನೋಡಿ ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಮಾಡ್ತಾರೆ. ಭಾಳ ಅಂತಂದ್ರೆ ಮಿನಿಮಮ್ ಒಂದು 70% ಡಿಫ್ರೆನ್ಸ್ ಇದೆ. 3/4% ಇದು ಬಂದ್ರು ಒಳ್ಳೇದಾದ್ರೆ ಇದು 3/4% ಡೇಂಜರ್ ಐತಿ. ಡೇಂಜರ್ ಅನ್ಬಾರ್ದು, ಕುಂಠಿತ ಅಂತ ಕುಂಠಿತ ನಮ್ಗೆ. ಯಾಕಂದ್ರೆ ಡೇಂಜರ್ ಒಳ್ಳೇದು ಕೆಟ್ಟದ್ದು ಮನುಷ್ಯರಲ್ಲಿ ಇರ್ತದೆ, ಬಟ್ ಬೆಳೆಯಲ್ಲಿ ಏನಿಲ್ಲ. ಬೆಳೆಯಲ್ಲಿ ನಾವು ಹಾಕಿದ ಉತ್ಪನ್ನ ಏನು ಯಾವ ರೀತಿ ಕೆಲಸ ಮಾಡೋದನ್ನ ನೀವು ಅದಕ್ಕೆ ಹೇಳ್ಬೋದು. ಸರಿನಾ ಸರ್? ಮಗ್ಗು ಮರಿ ಇವೆಲ್ಲ ಏನು ಅಷ್ಟು ಇಳುವರಿ ಇಲ್ಲ. ಇಲ್ಲಿ ನೋಡ್ರಿ, ಇದು ಸೇಮ್ ಅದೇ ಹಂತದ ಇದೆ. ಇಲ್ಲಿ ಎಲಿ ನೋಡ್ರಿ, ಇದು ನೋಡ್ರಿ, ಇದು ಅರ್ಧ ಅಗಲ ಬರುತ್ತೆ. ಅರ್ಧ ಅಗಲ ಎಷ್ಟು ಎಲಿ ಅಗಲ ಬರುತ್ತೆ, ಯಾವುದೇ ಸಸ್ಯದಲ್ಲಿ ಎಷ್ಟು ಎಲಿ ಅಗಲ ಬರುತ್ತೆ ಅಷ್ಟು ಗಿಡಗಳಿಗೆ ಸಸ್ಯ ಜಾಸ್ತಿ ತಗೋತಾರೆ. ನೋಡಿದ್ರೆ ಇದ್ರಾಗ ಚಿಕ್ಕಿ ಇಲ್ಲ ಪೂರ್ತಿ. ಮತ್ತೆ ಕಲರ್ ನೋಡಿ, ಕಲರ್ ಚೇಂಜ್ ಪೂರ್ತಿ. ಇದು ಇನ್ನೂ ಪೇಲ್ ಹೆಸರು ಅದ, ಇದು ಡಾರ್ಕ್ ಹೆಸರು, ಇದು ಹಚ್ಚಗೈತ್ರಿ. ಸೊ ಅದೇ ರೀತಿ ಒಟ್ಟು ನಮ್ಮ ಪ್ರಾಡಕ್ಟ್ ಉತ್ಪನ್ನವನ್ನ ನಮ್ಮ ಕಡೆಯಿಂದಕ್ಕಿಂತ ಮತ್ತೆ ನಮ್ಮ ರೈತರ ಅನುಭವವನ್ನು ರೈತರ ಒಬ್ರಿಗೊಬ್ರಿಗಿಂತ ರೈತರ ಹೇಳ್ಕಂತ ಮಾಡ್ಕೋಬೇಕು ಕೆಲಸ. ಸೇಮ್ ಅದೇ ತರ ಬೇರೆ ರೈತರು ಒಂದ್ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಸಜೆಷನ್ ಕೊಡ್ತಾರೆ. ಫೈನಲ್ ಆಗಿ ಒಂದೆರಡು ಮಾತದಲ್ಲಿ ಕೊಡ್ತಾವ್ರಿ. ಬೇರೆ ರೈತರಿಗ ಇದ ಗೊಬ್ಬರ, ಈ ಕಂಪ್ನಿದ ಗೊಬ್ಬರ ಔಷಧಿ ಬಂದ್ ಹಾಕ್ರಿ ಅಂತ ನಾವು ಬೇರೆ ರೈತರಿಗೂ ಸಲಹೆ ಕೊಡ್ತಾವ್ರಿ. ಬೀಜದೇನಿಲ್ಲ, ಗೊಬ್ಬರ ಔಷಧಿ ಇದು ಮೇನ್. ನಿಮ್ ಕಂಪ್ನಿದ ತಂದು ಈ ಕೊಟ್ರಲ್ರಿ ಕಂಪ್ನಿ, ಆ ಕಂಪ್ನಿಯಿಂದ ನವಂಬರ್ ಫರ್ಟಿಲೈಸರ್ ಆ ಕಂಪ್ನಿಯಿಂದಾನ ತಗೊಬಂದು ಔಷಧಿ ಗೊಬ್ಬರ ಹಾಕ್ರಿ ಅಂತ ನಾವು ಬೇರೆ ರೈತರಿಗೆ ಹೇಳ್ತಾವ್ರಿ. ತುಂಬಾ ಧನ್ಯವಾದಗಳು ಶಿವಣ್ಣ ಅವರೇ, ತುಂಬಾ ದೇವೇಂದ್ರ ಅವರೇ, ತುಂಬಾ ಧನ್ಯವಾದಗಳು. ಇದೇ ಸಹಕಾರ ನಾವು ಮುಂದೆ ಇರಲಿ. ಮತ್ತೆ ಇದ್ದಂತ ನಿಮ್ಮ ಮಾಹಿತಿಯನ್ನು ಸ್ವಲ್ಪ ಬೇರೆ ಜನಕ್ಕೂ ಸ್ಪ್ರೆಡ್ ಮಾಡಿ. ಇಂಥ ಔಷಧಿ ಹೊಡೆದ್ರೆ ಹಿಂಗ್ ಹೋಗತ್ತೆ, ಅದು ಬೇಕ್ರಿ. ಅದು ಮೇನ್. ಈಗ ನಾವು ಈ ಡೆಮೋ ಇಷ್ಟು ಕಾಸ್ಟ್ಲಿ ಆಗಿ ಇವ್ರು ಒಂದು 15 ಸಲ ಬಂದು ಮಾಡಿಸೋಕೆ ಏನು ಉದ್ದೇಶ ಅಂತಂದ್ರೆ ಪ್ರಾಡಕ್ಟ್ ಪಬ್ಲಿಸಿಟಿ ಆಗ್ಬೇಕು, ಜನಕ್ಕೆ ಏನದ ಅಂತ ಗೊತ್ತಾಗಬೇಕು. ನೀವು ಕಣ್ಣಾರು ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದೇ ಒಂದು ಉದ್ದೇಶ ಇಟ್ಟು ನಾವು ಇದು ಮಾಡಿದ್ವಿ. ಸೊ ಅದು ನಮಗೆ ಸಕ್ಸಸ್ ನಮಗ್ ಚಲೋ ಅನ್ಸೈತಿ ಸರ್. ನಿಮ್ ಕಂಪನಿಯಿಂದ ನಮಗ ಒಳ್ಳೆ ಉತ್ತಮನ ಕಂಡ ಔಷಧಿ ತಂದು ನಿಮ್ ಕಂಪನಿಯಿಂದ ಮಾಡಿದ್ರು ಬೇರೆ ರೈತರಿಗೂ ಲಾಭ ಐತ್ರಿ ಅದರಿಂದ. ತುಂಬಾ ಧನ್ಯವಾದ.